ನಗರದಲ್ಲಿ ಬೀಳೂರು ಗುರುಬಸವ ಸಹಕಾರಿ ಸಂಘದಿಂದ ಪತ್ರಿಕಾಗೋಷ್ಠಿ. ಬಾಗಲಕೋಟೆ ನಗರದ ಶ್ರೀ ಬೀಳೂರು ಗುರುಬಸವ ಸಹಕಾರಿ ಸಂಘವು 1.85 ಕೋಟಿ ರೂಪಾಯಿಗಳ ನಿವ್ವಳ ಲಾಭ ಗಳಿಸಿದೆ ಎಂದು ಸಂಘದ ಅಧ್ಯಕ್ಷರಾದ ಡಾಕ್ಟರ್ ವೀರಣ್ಣ ಚರಂತಿಮಠ ಅವರು ಹೇಳಿದರು. ರವಿವಾರ ನಡೆಯುವ ವಾರ್ಷಿಕ ಸಭೆಗೂ ಮುನ್ನ ಶುಕ್ರವಾರ ಪತ್ರಿಕಾಗೋಷ್ಠಿಯಲ್ಲಿ ಸಂಘದ ಪ್ರಗತಿ ಕುರಿತು ವಿವರಣೆಯನ್ನು ನೀಡಿದರು. ಪತ್ರಿಕಾಗೋಷ್ಠಿಯಲ್ಲಿ ಸಂಘದ ಉಪಾಧ್ಯಕ್ಷ ಮುರುಗಪ್ಪ ನಾರ, ನಿರ್ದೇಶಕರಾದ ಅಶೋಕ್ ಸಜ್ಜನ್, ಗುರುಬಸವ ಸುಳಿಮಾವಿ, ಲಕ್ಷ್ಮೀನಾರಾಯಣ ಕಾಸಟ್, ರುದ್ರು ಅಕ್ಕಿಮರಡಿ, ದಾಮೋದರ ರಾಟಿ, ಜಯಪ್ರಕಾಶ್ ಶೆಂಡಿಗೇರಿ ಸೇರಿದಂತೆ ಮುಖ್ಯ ವ್ಯವಸ್ಥಾಪಕರಾದ ಎಚ್ ಹಿರೇಮಠ್ ಅವರು ಉಪಸ್ಥಿತರಿದ್ದರು. ಪ್ರಾರಂಭ ಮಾಡಿದಂಥ ನಮ್ಮ ಬೀಳೂರು ಗುರುಬಸವ ಪತ್ತಿನ ಸಹಕಾರಿ ಸಂಘ ಸುಮಾರು 24 ವರ್ಷ ಆಯಿತು. ಈ ವರ್ಷ 31/3/2024ಕ್ಕೆ 7,147 ಜನ ಸದಸ್ಯರು ಇವತ್ತು ಇದ್ದಾರೆ. 3,78,00,000 ಶೇರ್ ಬಂಡವಾಳ ಇವತ್ತಾಗಿದೆ. ನಿವ್ವಳ ಲಾಭ 31/3/2024ಕ್ಕೆ ಆರಂಭದಿಂದಲೂ ಲಾಭದಲ್ಲಿದ್ದು, ಪ್ರತಿ ವರ್ಷ 23ನೇ ವರ್ಷ 24ನೇ ವರ್ಷ ಬಂದರೂ ಕೂಡ 15% ಡಿವಿಡೆಂಡನ್ನು ನಾವು ಕೊಡ್ತಾ ಇದ್ದೀವಿ. ಮತ್ತು 1,85,80,827.63 1,85,80,627 ಪ್ರತಿ ವರ್ಷ ಡಿವಿಡೆಂಡ್ ಕೊಡ್ತಾ ಇದ್ದೀವಿ. ವ್ಯಾಪಾರಸ್ಥರಿಗೆ, ಉದ್ದಿಮೆದಾರರಿಗೆ, ನೌಕರದಾರರಿಗೆ, ಕೂಲಿ ಕಾರ್ಮಿಕರಿಗೆ, ಅಲ್ಲದೆ ಇನ್ನುಳಿದ ಸದಸ್ಯರಿಗೆ ಅವರವರ ಆರ್ಥಿಕ ಅವಶ್ಯಕತೆಗೆ ಅನುಗುಣವಾಗಿ ಸಾಲ ಸೌಲಭ್ಯವನ್ನು ಕೊಡ್ತಾ ಇದ್ದೀವಿ. ಸಂಘ ವಿವಿಧ ಥರ ಅಂದರೆ ಜಾಮೀನು ಸಾಲ, ಸಂಬಳ ಭದ್ರತೆ ಸಾಲ, ಆಸ್ತಿ ಭದ್ರತೆ ಸಾಲ, ಮನೆ ಕಟ್ಟುವ ಸಾಲ, ವಾಹನ ಸಾಲ, ರೋಪತ್ತಿನ ಸಾಲ, ವೇರ್ಹೌಸ್ ಗುಡೌನ್ ಮೇಲೆ ಫ್ಲೆಜ್ ಮಾಡಿ ಸಾಲ ಕೊಡುವಂಥ ಪದ್ಧತಿ ಇದೆ. ಒಂದು ಹೆಡ್ ಆಫೀಸ್ ಅಲ್ಲದೆ BE ಕಾಲೇಜ್ ಶಾಖೆ, APMC, ಅಡತ್ ಬಜಾರ, ಮುಧೋಳ, ಅಮೀನ್ಗಡೆ, ಕಮತ್ಗಿ 6 ಶಾಖೆಗಳು ಹಾಗೂ ಕೇಂದ್ರ ಕಚೇರಿ ನವನಗರದಲ್ಲಿದ್ದು, ಸ್ಥಳೀಯ ಸದಸ್ಯರುಗಳಿಗೆಲ್ಲರಿಗೂ ಆರ್ಥಿಕ ಸೌಲಭ್ಯವನ್ನು ಒದಗಿಸುವಲ್ಲಿ ನಿರಂತರವಾಗಿ ಶ್ರಮಿಸ್ತಾ ಇದೆ. ಮತ್ತು ಎಲ್ಲ ಶಾಖೆಗಳು ಪ್ರಗತಿಯಲ್ಲಿವೆ. ಎಲ್ಲ ಏನು ನೌಕರದಾರಿದ್ದಾರೆ ಎಲ್ಲರಿಗೂ ಕೂಡ ಏನಿಲ್ಲಿ ಕೆಲಸ ಮಾಡ್ತಾರೆ, ಮ್ಯಾನೇಜರಿಂದ ಹಿಡಿದು ಕ್ಲಾರ್ಕ್ಸು, ಮ್ಯಾನೇಜರು, ಪ್ಯೂನ್ಸು ಎಲ್ಲರಿಗೂ ಸ್ಕೇಲ್ ಕೊಡುವಂಥ ಕೆಲಸ ಆಗಿದೆ. ಈಗ ಕೆಲವು ಪತ್ತಿನ ಸಹಕಾರಿ ಸಂಘದೊಳಗಾಗಲಿ, ಕೆಲವು ಬ್ಯಾಂಕಿನೊಳಗೆ ಇಷ್ಟು ಲಕ್ಷ ಡಿಪಾಸಿಟ್ ಮಾಡಬೇಕು, 2 ವರ್ಷ ಬಡ್ಡಿ ಇಲ್ಲ, ಅವು ಏನೇನೋ ಹೇಳ್ತಿರ್ತಾರೆ. ನಮ್ಮಲ್ಲಿ ಯಾವ ತಗಲ ಇಲ್ಲ. ಎಲ್ಲರಿಗೂ ಸ್ಕೇಲ್ ಕೊಟ್ಟು ಅವರು ಕೂಡ ಒಳ್ಳೆಯ ರೀತಿಯಿಂದ ಕೆಲಸ ಮಾಡ್ತಾರೆ. ಸಮಯ ಎಷ್ಟೋ ಆಗಲಿ, ಬೆಳಿಗ್ಗೆ ಬೇಗ ಬಂದು ಸಾಯಂಕಾಲ ಎಷ್ಟೋ ಸಮಯ ಆದರೂ ಕೂಡ ಕೆಲಸ ಮುಗಿಸಿ ಹೋಗುವಂಥ ಪದ್ಧತಿ ಇಟ್ಕೊಂಡಾರ. ಇದಕ್ಕೆ ಕಾರಣೀಭೂತರಾದಂಥ ಎಲ್ಲ ಸಂಘದ ಉಪಾಧ್ಯಕ್ಷರಿಗೆ, ಎಲ್ಲ ನಿರ್ದೇಶಕ ಮಂಡಳಿಯವರಿಗೆ ಮತ್ತು ಎಲ್ಲ ಬ್ಯಾಂಕಿನ ಸಿಬ್ಬಂದಿಯವರಿಗೆ ಎಲ್ಲರಿಗೂ ಕೂಡ ನಾನು ಅಭಿನಂದನೆ ಹೇಳ್ತೀನಿ.